ಜೆಡಿಎಸ್ ಭದ್ರಕೋಟೆಯಲ್ಲಿ ಇವತ್ತು ಕುಮಾರಸ್ವಾಮಿ ಸುಮಲತಾ ಅಂಬರೀಶ್ ಮುಖಾಮುಖಿ ಆಗ್ತಾರೆ ಎನ್ನುವ ಕುರಿತು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಕರ್ನಾಟಕದಲ್ಲಿ ತುಂಬಾ ಜಾಸ್ತಿ ಚುನಾವಣಾ ಕಾವು ಪಡೆದುಕೊಂಡಿರುವಂತಹ ಕ್ಷೇತ್ರ ಮಂಡ್ಯ ಕ್ಷೇತ್ರ. ಮಂಡ್ಯವನ್ನ ತುಂಬಾ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಕುಮಾರಸ್ವಾಮಿ, ಸಿಎಂ ಕುಮಾರಸ್ವಾಮಿ ಹಾಗೂ ಸುಮಲತಾ ಅಂಬರೀಶ್ ಅವರು. ಇವತ್ತು ಜೆಡಿಎಸ್ ಭದ್ರಕೋಟೆ ಮಂಡ್ಯದಲ್ಲಿ ಇಬ್ರು ಕೂಡ ಮುಖಾಮುಖಿಯಾಗಲಿದ್ದಾರೆ. ಒಂದೇ ದಿನ ಸಕ್ಕರೆ ನಾಡಲ್ಲಿ ಅಬ್ಬರದ ಪ್ರಚಾರ ನಡೆಯುತ್ತೆ. ಮಗ ನಿಖಿಲ್ ಗೆಲುವಿಗಾಗಿ ಮಂಡ್ಯ ತಾಲೂಕಿನ ಗ್ರಾಮಗಳಲ್ಲಿ ಸಿಎಂ ಮತ ಸಂಚಾರವನ್ನ ಮಾಡ್ತಾರೆ. ಮಗದೊಂದು ಕಡೆ ಕೆಆರ್ಪೇಟೆ ಕ್ಷೇತ್ರದಲ್ಲಿ ಸುಮಲತಾ ಅಂಬರೀಶ್ ಇವತ್ತು ರೋಡ್ ಶೋ ಅನ್ನ ಮಾಡ್ತಾರೆ. ಬದ್ಧ ವೈರಿಗಳಾಗಿ ಬದಲಾಗಿರುವಂತಹ ಸುಮಲತಾ ಕುಮಾರಸ್ವಾಮಿ ನಡುವೆ ಇವತ್ತು ವಾಕ್ ಸಮರ ನಿಶ್ಚಿತ. ನೆನ್ನೆ ಏನೇನೆಲ್ಲ ಡೆವಲಪ್ಮೆಂಟ್ಸ್ ಆಯಿತು ಅನ್ನೋದನ್ನ ನಿಮ್ಗೂ ಕೂಡ ಗಮನಕ್ಕೆ ಇದೆ. ಆದ್ರೆ ಈ ಬಿರುಸಿನ ಪ್ರಚಾರ ಇವತ್ತು ಕೂಡ ಜಾಸ್ತಿ ಆಗ್ತಾ ಇದೆ. ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಸಂತೋಷ್ ಅವರಿಂದ. ಸಂತೋಷ್, ದಿನೇ ದಿನೇ ಮಂಡ್ಯ ಅಖಾಡ ರಂಗೇರ್ತಾ ಇದೆ. ಇವತ್ತೇನೇನಾಗುತ್ತೆ? ಇವತ್ತು ಮಂಡ್ಯದಲ್ಲಿ ಕುಮಾರಸ್ವಾಮಿ ಮತ್ತೆ ಸುಮಲತಾ ಅವರು ಪ್ರಚಾರ ನಡೆಸ್ತಾರೆ ಅಂತಾನೆ ಹೇಳ್ಬೋದು. ಒಟ್ಟಾರೆ ದಿನದಿಂದ ದಿನಕ್ಕೆ ಮಂಡ್ಯ ರಣಕಣ ಸಂಪೂರ್ಣ ರಂಗೇರ್ತಾ ಇದೆ ಅಂತಾನೆ ಹೇಳ್ಬೋದು. ಇವತ್ತು ಸುಮಲತಾ ಅವರು ಕೆಆರ್ಪೇಟೆ ಭಾಗದಲ್ಲಿ ಪ್ರಚಾರವನ್ನ ನಡೆಸಿದ್ರೆ, ಮತ್ತೊಂದು ಕಡೆ ಮಂಡ್ಯ ನಗರದಲ್ಲಿ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಮುಖಂಡರ ಮನೆಗಳಿಗೆ ಭೇಟಿಯನ್ನ ನೀಡ್ತಾ ಇದ್ದಾರೆ. ಮೈತ್ರಿ ಪಕ್ಷದ ವಿರುದ್ಧ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಮಗನನ್ನ ಗೆಲ್ಲಿಸಲೇಬೇಕು ಅಂತ ಹೇಳಿ ಪಣತೊಟ್ಟಿರ್ತಕ್ಕಂತಹ ಕುಮಾರಸ್ವಾಮಿ ಅವರು ಖುದ್ದು ಕಾಂಗ್ರೆಸ್ ಮುಖಂಡರ ಮನೆಗೆ ಭೇಟಿ ನೀಡ್ತಾ ಇದ್ದಾರೆ. ಈ ವೇಳೆ ಪುತ್ರ ನಿಖಿಲ್ ಕೂಡ ಅವರ ಜೊತೆಯಲ್ಲಿರ್ತಾರೆ. ಒಟ್ಟಾರೆ ಇವತ್ತು ಸುಮಲತಾ ಮತ್ತೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಇಬ್ರು ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲೇ ಬಿರುಸಿನ. ಓಕೆ ಸಂತೋಷ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.